ಹೆಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಯಾವ ಟ್ರೈನ್ ಜರ್ನಿ ತೊಗೊಂಡಿದ್ದೀನಿ ಅಂದರೆ ಟ್ರೈನ್ ನಂಬರ್ 17377 ವಿಜಯಪುರ ಮಂಗಳೂರು ಎಕ್ಸ್ಪ್ರೆಸ್ಸಲ್ಲಿ ಇವತ್ತು ನಾನು ಜರ್ನಿ ಮಾಡ್ತಾ ಇರೋದು. ಈ ಟ್ರೈನ್ ಏನಿದೆಯಲ್ಲ ಎವ್ರಿ ಡೇ ಮಧ್ಯಾಹ್ನ 3 ಗಂಟೆ 15 ನಿಮಿಷಕ್ಕೆ ಬಿಡುತ್ತೆ ವಿಜಯಪುರನ. ನೆಕ್ಸ್ಟ್ ಡೇ ಬೆಳಿಗ್ಗೆ 9 ಗಂಟೆ 55 ನಿಮಿಷಕ್ಕೆಲ್ಲ ರೀಚ್ ಆಗ್ತದೆ ಮಂಗಳೂರು ಸೆಂಟ್ರಲ್ಗೆ. ಆದರೆ ನಾನಿವತ್ತು ಬೋರ್ಡ್ ಮಾಡ್ತಾ ಇರೋದು ಬಾಗಲಕೋಟೆಯಿಂದ. ವಿಜಯಪುರ ಮಂಗಳೂರು ಎಕ್ಸ್ಪ್ರೆಸ್ಸು ಬಾಗಲಕೋಟೆಗೆ ಬರೋ ಟೈಮಿಂಗ್ ಇರೋದು ಮಧ್ಯಾಹ್ನ 4 ಗಂಟೆ 58 ನಿಮಿಷಕ್ಕೆ. ಇವಾಗ ಟೈಮ್ ಆಗ್ತಾ ಬಂತು ಮಧ್ಯಾಹ್ನ 4 ಗಂಟೆ 30 ನಿಮಿಷ. ಇನ್ನೂ 18 ನಿಮಿಷ ಟೈಮ್ ಇದೆ ನಮ್ಮ ಟ್ರೈನು ಬಾಗಲಕೋಟೆಗೆ ಬರಲಿಕ್ಕೆ. ಅದು ಬೇರೆ ಈ ಟ್ರೈನ್ ರೀಸೆಂಟಾಗಿ ICF ಇಂದ LHB ಅಪ್ಗ್ರೇಡ್ ಕೂಡ ಸಹ ಆಗಿದೆ. ನೀವು ನೋಡೋಣ ಯಾವ ಥರ ಕೋಚಸ್ ಕೊಟ್ಟಿದ್ದಾರೆ. LHB ಕೋಚಸಲ್ಲಿ ಹಳೆ ಕೋಚಸ್ ಕೊಟ್ಟಿದ್ದಾರೆ. ಇಲ್ಲ ನಮ್ಮ ಸಿದ್ಧಗಂಗಾ ಎಕ್ಸ್ಪ್ರೆಸ್ಸು, ಮೈಸೂರು ತಾಲೂಕು ಇಂಟರ್ಸಿಟಿ ಎಕ್ಸ್ಪ್ರೆಸ್ಸು, ಇಲ್ಲ ಯಶವಂತಪುರ ಶಿವಮೊಗ್ಗ ಓವರ್ನೈಟ್ ಎಕ್ಸ್ಪ್ರೆಸ್ ಥರ ಹೊಸ ಬ್ರ್ಯಾಂಡ್ ನ್ಯೂ 2026 ಮೇಡ್ ಕೋಚಸ್ ಕೊಟ್ಟಿದ್ದಾರೆ ಅಂತಲೂ ನಿಮಗೆ ತೋರಿಸ್ತೀನಿ. ಈಗ ಬನ್ನಿ ಹೋಗೋಣ. ನಮ್ಮ ಟ್ರೈನು ಪ್ಲ್ಯಾಟ್ಫಾರ್ಮ್ ನಂಬರ್ 3ಗೆ ಬರುತ್ತೆ ಅಂತ ಅನೌನ್ಸ್ಮೆಂಟ್ ಕೂಡ ಸಹ ಆಗಿದೆ. ಬಾಗಲಕೋಟೆ ರೈಲ್ವೆ ಸ್ಟೇಷನ್ ಒಳಗಡೆ ಏನಿಲ್ಲ, ಎಂಟ್ರ್ ಆಗ್ತಿದ್ದಂಗೆ ನಿಮಗೆ ಲೆಫ್ಟ್ ಸೈಡಲ್ಲಿ ನಿಮಗೆ ಪಾರ್ಕಿಂಗ್ ಕೂಡ ಸಹ ಇಲ್ಲಿ ನೋಡ್ಬೋದು, ಬೈಕ್ ಪಾರ್ಕಿಂಗು. ಹಾಗೆ ಸ್ಟ್ರೈಟ್ ಒಳಗಡೆ ಹೋದರೆ ಆಟೋಮೆಟಿಕ್ ಟಿಕೆಟ್ ವೆಂಡಿಂಗ್ ಮಷಿನ್ ಕೂಡ ಸಹ ಇಲ್ಲಿ ನೋಡ್ಬೋದು. ಇಲ್ಲೊಂದಿದೆ ಮತ್ತು ಇಲ್ಲೊಂದಿದೆ. ಮತ್ತು ಇಲ್ಲಿ ರಿಸರ್ವೇಷನ್ ಕಮ್ ಜನರಲ್ ಟಿಕೆಟ್ ಕೌಂಟರ್ ಸಹ ಇಲ್ಲಿ ನೋಡ್ಬೋದು ನೀವು. ಮತ್ತು ನೋಡಿ ಬಾಗಲಕೋಟೆ ರೈಲ್ವೆ ಸ್ಟೇಷನ್ನು ಎಷ್ಟು ಮಸ್ತಾಗಿ ರೆನೋವೇಟ್ ಮಾಡಿದ್ದಾರೆ ಅಂತ. ಇದು 2ನೇ ಸತಿ ನಾನು ಬಾಗಲಕೋಟೆಯಿಂದ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇರೋದು. ಮೊದಲನೇದು ಬಂದ್ಬಿಟ್ಟು ನಾನು ಬಾಗಲಕೋಟೆ ಮೈಸೂರು ಬಸವ ಎಕ್ಸ್ಪ್ರೆಸ್ ICF ಇರುವಾಗ ಜರ್ನಿ ಮಾಡಿದ್ದೆ. ಈಗ 2ನೇದು ಬಾಗಲಕೋಟೆಯಿಂದ ಸ್ಟಾರ್ಟ್ ಮಾಡ್ತೀನಿ. ಆವಾಗ ಅದು ಇವೆಲ್ಲ ವರ್ಕೇ ಆಗ್ತಿರ್ಲಿಲ್ಲ, ಅದು ಎಕ್ಸ್ಕ್ಯುಲೇಟರು ಅದೆಲ್ಲ ವರ್ಕ್ ಆಗ್ತಿರ್ಲಿಲ್ಲ. ಮತ್ತು ಸ್ಟೆಪ್ಸ್ ಏನಿದೆಯಲ್ಲ ಅದೆಲ್ಲ ಕ್ಲೋಸ್ ಆಗಿತ್ತು, ಇವಾಗೆಲ್ಲ ಓಪನ್ ಆಗಿದೆ. ಮತ್ತು ಇವತ್ತು ನಾನು ಟ್ರಾವೆಲ್ ಮಾಡ್ತಾ ಇರೋದು ಜನರಲ್ ಪ್ಲಸ್ 3rd AC. ಏನಕ್ಕೆ ಹಂಗೆ ಅಂದರೆ ನಾನು ಆ್ಯಕ್ಚುಲಿ ವಿಜಯಪುರ ಮಂಗಳೂರು ಎಕ್ಸ್ಪ್ರೆಸ್ ಏನಿದೆಯಲ್ಲ ನಾನು ಗದಗಿಂದ ಬೋರ್ಡ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದು. ಆಮೇಲೆ ನಂಗೆ ಬಾಗಲಕೋಟೆಯಲ್ಲೂ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಬಾಗಲಕೋಟೆಯಲ್ಲಿ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಸೀದಾ ಇದೇ ಟ್ರೈನಲ್ಲಿ ಗದಗವರೆಗೂ ಜನರಲಲ್ಲಿ ಹೋಗಿ ಜನರಲಿಂದ ನಂದು ಬುಕ್ಕಿಂಗ್ ಏನಿದೆಯಲ್ಲ ಸ್ಲೀಪರು, ಅದು ಆ್ಯಕ್ಚುಲಿ ಸ್ಲೀಪರಲ್ಲಿ ಬುಕ್ ಮಾಡಿದೆ. ಅದು ನಂದು ಟಿಕೆಟ್ ಅಪ್ಗ್ರೇಡ್ ಆಗಿ 3rd AC ಹೋಗಿದೆ. ಗದಗಿಂದ ಮಂಗಳೂರಿಗೆ 3rd AC ನಾನು ಜರ್ನಿ ಮಾಡ್ತೀನಿ. ಆದರೆ ಬಾಗಲಕೋಟೆಯಿಂದ ಇದು ಎಲ್ಲಿಗೆ ಗದಗಿಗೆ ನಾನು ಜನರಲ್ ಟಿಕೆಟಲ್ಲಿ ಹೋಗ್ತಾಯಿದ್ದೀನಿ. ಮತ್ತು ಜನರಲ್ ಕಂಡೀಷನ್ ಯಾವ ಥರ ಇರುತ್ತೆ ಅದು ಬೇರೆ. ಇವತ್ತು ನಾನು ಟ್ರಾವೆಲ್ ಮಾಡ್ತಾ ಇರೋದು ಶನಿವಾರ ವೀಕೆಂಡು. ಯಾವ ಥರ ಸೀಟ್ ಸಿಗುತ್ತೆ, ಹೆಂಗೆ ಕಂಡೀಷನ್ ಯಾವ ಥರ ಇರುತ್ತೆ ಅಂತಲೂ ನಿಮಗೆ ತೋರಿಸ್ತೀನಿ. ನೋಡಿ ಪ್ಲ್ಯಾಟ್ಫಾರ್ಮ್ ನಂಬರ್ 3ಗೆ ಈಗ ಎಂಟ್ರ್ ಆಗ್ತಿದೆ ಸೋಲಾಪುರ್ ಹೊಸಪೇಟೆ ಮೆಮು ಪ್ಯಾಸೆಂಜರ್ ಟ್ರೈನು. ಕರೆಕ್ಟು 4 ಗಂಟೆ 58 ನಿಮಿಷಕ್ಕೆ ನಮ್ಮ ಟ್ರೈನು ಪ್ಲ್ಯಾಟ್ಫಾರ್ಮ್ ನಂಬರ್ 3ಗೆ ಎಂಟ್ರ್ ಆಗ್ತಿದೆ ವ್ಯಾಪ್ 7 ಜೊತೆಗೆ. UBL WAP7 ಲೊಕೊಮೋಟಿವ್ ಲೀಡಲ್ಲಿದೆ ವಿಜಯಪುರದಿಂದ ಹುಬ್ಬಳ್ಳಿವರೆಗೂ. ಹುಬ್ಬಳ್ಳಿಯಿಂದ ಡೀಸೆಲ್ ಲೊಕೊಮೋಟಿವ್ ಆ್ಯಂಡ್ ಇಲ್ಲಿ ಬಾಗಲಕೋಟೆಯಿಂದನೂ ಸಿಕ್ಕಾಬಟ್ಟೆ ಬೋರ್ಡಿಂಗ್ ಇದೆ ಗುರು ನಮ್ಮ ಟ್ರೈನಿಗೆ. ನಮ್ಮನ್ನು ಆ್ಯಕ್ಚುಲಿ AC ಕೋಚಸ್ ಹಿಂದೆ ಇದೆ, ನಮ್ಮದು ಗದಗಿಂದ ಹೋಗೋಣ. ಮತ್ತು ಈಗ ನಾನು ಬಂದಿದ್ದೀನಿ ನೋಡ್ಬೋದು ಜನರಲ್ ಕೋಚು ಕಂಡೀಷನ್ನು. ಮುಂದೆ ಫುಲ್ ಮುಂದೆ ಜನರಲ್ ಇದೆಯಲ್ಲ ಅದು ಫುಲ್ ಪ್ಯಾಕ್ ಆಗಿದೆ ಗುರು. 2ನೇ ಜನರಲ್ ಏನೂ ಪರವಾಗಿಲ್ಲ, ಜನರಲ್ ಹಿಂದೆನೇ ಸ್ಲೀಪರ್ ಬೇರೆ ಇದೆ. ಇದೇನು ಪರವಾಗಿಲ್ಲ ಗುರು, ಏನು ಅಷ್ಟು ರಶ್ ಏನಿಲ್ಲ. ನೋಡ್ಕೊಳ್ಳಿ ಆರಾಮಾಗಿ ಖಾಲಿನೇ ಇದೆ ಇವಾಗಿನ ಮಟ್ಟಕ್ಕೆ. ಮುಂದಕ್ಕೆ ಹೋಗ್ತಾ ನೋಡಬೇಕು. ಮತ್ತು ಯಾವ ಇಯರು ನೋಡಿ 2025 ಮೇಡ್ ಕೋಚಸ್ ಕೊಟ್ಟಿದ್ದಾರೆ ಜನರಲ್ ಕೋಚ್ಗೆ. ಎದುರುಗಡೆ ಇರೋದು ಯಾವ್ದ್ರದ್ದು ಇತ್ತು ಇದು ನೋಡುವ ಸಿಗ್ನಲ್ ಕೂಡ ಸಿಕ್ಕಿದೆ. ಈ ಜನರಲ್ ಕೋಚು 2022 ಇದೆ. 2022 ಮೇಡ್ ಕೋಚಸ್ ಕೊಟ್ಟಿದ್ದಾರೆ ಜನರಲ್ ಕೋಚ್ಗೆ. 2 ನಿಮಿಷ ಡಿಲೇಯಿಂದ ನಮ್ಮ ಟ್ರೈನ್ ಈಗ ಡಿಪಾರ್ಟ್ ಆಗ್ತಿದೆ ಬಾಗಲಕೋಟೆ ರೈಲ್ವೆ ಸ್ಟೇಷನ್ ಪ್ಲ್ಯಾಟ್ಫಾರ್ಮ್ ನಂಬರ್ 3ಇಂದ. ಆ್ಯಕ್ಚುಲಿ ಇಲ್ಲಿಂದ ನಮ್ಮ ಟ್ರೈನ್ ಡಿಪಾರ್ಟ್ ಆಗೋ ಟೈಮ್ ಇರೋದು 5 ಗಂಟೆಗೆ. ಈಗ ಟೈಮ್ ಆಗ್ತಾ ಬಂತು 5 ಗಂಟೆ 2 ನಿಮಿಷ.
ನೋಡಿ ಪ್ಲಾಟ್ಫಾರ್ಮ್ ನಂಬರ್ 1ನಲ್ಲಿ ನಿಂತಿದೆ ಹುಬ್ಬಳ್ಳಿ ಸೋಲಾಪುರ್ ಪ್ಯಾಸೆಂಜರ್. ಗುಡ್ಡ ರೈಲ್ವೆ ಸ್ಟೇಷನ್ ಪ್ಲಾಟ್ಫಾರ್ಮ್ ನಂಬರ್ 1ನಲ್ಲಿ ನಿಂತಿದೆ. 110 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಎಂಟ್ರ್ ಆಗಿದೆ ಈಗ ಗುಡ್ಡ ರೈಲ್ವೆ ಸ್ಟೇಷನ್ಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು ಸಾಯಂಕಾಲ 5 ಗಂಟೆ 14 ನಿಮಿಷಕ್ಕೆ. ಅದರ ಬಂಡೆ ಹತ್ರ ಇಲ್ಲಿ ಈಗ 5 ಗಂಟೆ 17 ನಿಮಿಷ, ಅಂದರೆ 2 ನಿಮಿಷ ಡಿಲೇಯಿಂದ ಬಂದಿದ್ದೀವಿ ಮತ್ತು 1 ನಿಮಿಷ ಹಾಲ್ಟ್ ಇದೆ. ಗುಡ್ಡ ಬರುತ್ತೆ ಬಾದಾಮಿ ತಾಲೂಕು ಬಾಗಲಕೋಟೆ ಡಿಸ್ಟ್ರಿಕ್ಟಲ್ಲಿ. ಸಿಕ್ಕಾಪಟ್ಟೆ ಬಿಸಿಲಿದೆ ಗುರು ಈ ರೂಟಲ್ಲಿ. ಬಾಗಲಕೋಟೆ ಬೆಳಿಗ್ಗೆ ಏನೋ ಬಂದೆ ನಾವು ಯಶವಂತಪುರ ಎಕ್ಸ್ಪ್ರೆಸ್ಸಲ್ಲಿ. ಆವಾಗಿಂದ ಇಲ್ಲಿವರೆಗೂ ಒಂದು 10 ಸತಿ ಮಖ ತೊಳೆದಿದ್ದೀನಿ ನಾನು. ಅಷ್ಟು ಹ್ಯುಮಿಡಿಟಿ ಅಂತ ತುಂಬ ಇದೆ ಈ ರೂಟಲ್ಲಂತೂ. ಈಗ ನಾವು ಡಿಪಾರ್ಟ್ ಆದ್ವಿ ಗುಡ್ಡ ರೈಲ್ವೆ ಸ್ಟೇಷನ್ ಪ್ಲಾಟ್ಫಾರ್ಮ್ ನಂಬರ್ 2 ಇಂದ. ನೂರ 42 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಎಂಟ್ರ್ ಆಗಿದೆ ಈಗ ಒಲೆ ಆಲೂರ್ಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು ಸಾಯಂಕಾಲ 5 ಗಂಟೆ 49 ನಿಮಿಷಕ್ಕೆ. ಅದರ ಬಂದೈತ್ರಿ ಈಗ 5 ಗಂಟೆ 48 ನಿಮಿಷ, ಅಂದರೆ 1 ನಿಮಿಷ ಬಿಫೋರಲ್ಲೇ ಬಂದಿದ್ದೀವಿ ಮತ್ತು 2 ನಿಮಿಷ ಹಾಲ್ಟ್ ಇದೆ. ಮತ್ತು ನಿಮಗೆ ಈವ್ನಿಂಗ್ ಸ್ನ್ಯಾಕ್ಸಿಗೆ ಈ ಟ್ರೈನಲ್ಲಿ ವಡಾಪಾವ್ ನೋಡಲಿಕ್ಕೆ ಸಿಗುತ್ತೆ, ಮತ್ತು ಪೀನಟ್ ಮಸಾಲ ಅಂತ ಕೊಡ್ತಾರೆ, ಕಡಲೆ ಬೀಜದ ಮಸಾಲ ಮಾಡಿಕೊಡ್ತಾರೆ, ಅದು ಸಿಗುತ್ತೆ. ಮತ್ತು ಚುರುಮುರಿ ಕೂಡ ಸಹ ಈ ಟ್ರೈನಲ್ಲಿ ನಿಮಗೆ ಈವ್ನಿಂಗ್ ಸ್ನ್ಯಾಕ್ಸಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಮತ್ತು ನಿಮಗೆ ಬಿಸ್ಕೆಟ್ ಅದೆಲ್ಲ ಈ ಟ್ರೈನಲ್ಲಿ ನೀವು ಇಲ್ಲಿ ನೋಡ್ಬೋದು.
Bijapur to Mangalore via Hubli Arsikere. 191 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಎಂಟ್ರ್ ಆಗಿದೆ. ಈಗ ಗದಗ ಜಂಕ್ಷನ್ಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು ನೈಟ್ 7 ಗಂಟೆ 20 ನಿಮಿಷಕ್ಕೆ. ಆದರೆ ಬಂದೈತ್ರಿ ಇಲ್ಲಿ ಈಗ 6 ಗಂಟೆ 40 ನಿಮಿಷ, ಅಂದರೆ 40 ಮಿನಿಟ್ಸ್ ಬಿಫೋರ್ ಅಲ್ಲಿ ಬಂದಿದೆ. ಮತ್ತು 10 ನಿಮಿಷ ಹಾಲ್ಟ್ ಇದೆ. 10 ನಿಮಿಷ ಹಾಲ್ಟ್ ಏನಕ್ಕೆ ಅಂದರೆ ಇಲ್ಲಿ ಲೋಕೋನ ರಿವರ್ಸಲ್ ಆಗುತ್ತೆ. ನಾವು ಇಷ್ಟೋ ತನಕ ಬಂದಿದ್ದು ಈ ಕಡೆ, ವಾಪಸ್ ಇದೇ ಡೈರೆಕ್ಷನಲ್ಲಿ ಹೋಗ್ತೀವಿ. ಅದಕ್ಕೆ ಇಲ್ಲಿ 10 ನಿಮಿಷ ಹಾಲ್ಟ್ ಇದೆ. ಟೋಟಲ್ 50 ಮಿನಿಟ್ಸ್ ಹಾಲ್ಟ್ ಕೊಟ್ಟಿದ್ದಾರೆ ಗದಗ ಜಂಕ್ಷನಲ್ಲಿ. ಈಗ ಹೋಗೋಣ ಬನ್ನಿ. ನಾನು ತೆಂಗು ಇಲ್ಲಿಂದ ರಿಸರ್ವೇಷನ್ ಇದೆ 3rd AC ಇಲ್ಲಿ. ಈಗ ಹೋಗೋಣ ಬನ್ನಿ. ಮತ್ತು ಸ್ಲೀಪರ್ ಕೋಚಿಂದ ಯಾವ ಇಯರ್ ಮ್ಯಾನುಫ್ಯಾಕ್ಚರ್ ಆಗಿರೋ ಕೋಚಸ್ ಅಂತಲೂ ನಿಮಗೆ ಹಂಗೆ ತೋರಿಸ್ಕೊಂಡು ಹೋಗ್ತೀನಿ ನೋಡಿ. 2019 S6 ಕೋಚು ಇದು. ಇಂದ ರವಾನಿಸಿ ಹುಬ್ಳಿ ಅರಸೀಕೆರೆ ಮಾರ್ಗವಾಗಿ ಮ್ಯಾಂಗ್ಳೂರ್ಗೆ ಹೋಗುವ ಪ್ಲಾಟ್ಫಾರ್ಮ್ ಸಂಖ್ಯೆ 2 ರಲ್ಲಿ S5 ಕೋಚು 2021 ಮೇಡ್ ಕೋಚಸ್ ಕೊಟ್ಟಿದ್ದಾರೆ. S4 ಕೋಚ್ ಬಂದ್ಬಿಟ್ಟು 2025 ಮೇಡ್ ಕೋಚಸ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ನನ್ನ ಸೀಟ್ ಇದ್ದಿದ್ದು ಇದೇ ಕೋಚಲ್ಲಿ S4 80 ನಂಬರ್ ಸೀಟು, ಅಂದರೆ ಸೈಡ್ ಅಪ್ಪರ್ ಸಿಕ್ಕಿತ್ತು ನನಗೆ. S3 ಕೋಚ್ ಬಂದ್ಬಿಟ್ಟು ನೋಡುವ. S3 ಕೋಚ್ ಬಂದ್ಬಿಟ್ಟು 2023 ಮ್ಯಾನುಫ್ಯಾಕ್ಚರ್ಡ್ ಕೋಚ್ ಕೊಟ್ಟಿದ್ದಾರೆ. S2 ಬಂದ್ಬಿಟ್ಟು 2018 ಮೇಡ್ ಕೋಚಸ್. ಏನು ನಾನು ಅಂದ್ಕೊಂಡಿದ್ದೆ 2026 ಮೇಡ್ ಕೋಚಸ್ ಕೊಟ್ಟಿರ್ತಾರೆ. ಯಾಕಂದರೆ ಈ ವರ್ಷ ಮಾಡಿರೋ ಎಲ್ಲ LHB ಆಗಿರೋ ಟ್ರೈನ್ಸ್ಗಳು ಎಲ್ಲ 2026 ಮ್ಯಾನುಫ್ಯಾಕ್ಚರ್ ಕೋಚಸ್ ಇದ್ದಾವೆ. ಈ ಟ್ರೈನಿಂಗ್ ಏನಕ್ಕೆ ಹಿಂಗೆ ಮಾಡಿದ್ರೆ ಇದು ನೋಡಿ. ಇದು S1 ಕೋಚು 2025 ಮೇಡ್ ಕೋಚಸ್ ಅಲಾಟ್ ಆಗಿದೆ. ಇವತ್ತಿಂದ ನಮ್ಮ ಕೋಚು B2 ಸೀಟ್ ನಂಬರ್ ತೋರಿಸ್ತೀನಿ ಬನ್ನಿ ಅದು ಅಂತ. ಈಗ ಎಂಟ್ರ್ ಆಗೋಣ B2ಗೆ. ನೋಡ್ಬೋದು ಇಂಟೀರಿಯರು ಹೇಳ್ಬೇಕಂದ್ರೆ ಎದುರುಗಡೆ ಮಿರರ್ ಇದೆ. ಮತ್ತು ವಾಟ್ರ್ ಅಂತೂ ಬರ್ತಿದೆ. ಅವರು ನೀಟ್ನೆಸ್ಸಲ್ಲಿ ಹೇಳ್ಬೇಕು ಅಂದರೆ ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ. ಒಂದು 5 ಡಿಸ್ಟಿಂಗ್ವಿಶ್ 2 ವಾಶ್ರೂಮು, ಅದೊಂದು B1. ಬನ್ನಿ ನಮ್ಮ ಕೋಚ್ ಒಳಗಡೆ. ಈಗ ಬನ್ನಿ B1 ಇಂದು ಯಾವ ಇಯರ್ ಮ್ಯಾನುಫ್ಯಾಕ್ಚರ್ ನೋಡ್ಕೊಳ್ಳೋಣ. ಇದು 2017 ಮೇಡ್ ಕೋಚಸ್ ಕೊಟ್ಟಿದ್ದಾರೆ ಗುರು. ಬ್ರ್ಯಾಂಡ್ ನ್ಯೂ LHB ಕೋಚಸ್ ಅಲ್ಲ, ಓಲ್ಡ್ LHB ಕೋಚಸ್. ಮತ್ತೆ ಸೆಕೆಂಡ್ AC ಬಂದ್ಬಿಟ್ಟು 2014 ಮೇಡ್ ಕೋಚಸ್ ಕೊಟ್ಟಿದ್ದಾರೆ ಗುರು. ಸೈಡ್ ಒಂದೇ ಒಂದು ಜನರಲ್ ಕೊಟ್ಟಿದ್ದಾರೆ, ಅದು 2025 ಮೇಡ್ ಕೋಚಸ್ ಮಾತ್ರ ಅಲಾಟ್ ಆಗಿದೆ. ವೆದರ್ ನೋಡಿ ಎಷ್ಟು ಚಂದ ಆಗ್ತಿದೆ ಅಂತ. ಮಳೆ ಬಂದರೆ ಇನ್ನೂ ಭಾರಿ ಚಂದ ಇರ್ತದೆ ಮರ್ರೆ. ಘಾಟ್ ಸೆಕ್ಷನಲ್ಲೂ ಮಳೆ ಬರಬೇಕಪ್ಪ. ಈಗ ಶಿರಡಿ ಘಾಟಲ್ಲಿ 2-3 ದಿನ ಮಳೆ ಬರ್ತಿತ್ತು. ಇವಾಗಲೂ ಹೋಗೋ ಟೈಮಲ್ಲಿ ಮಳೆ ಬಂದರೆ ಭಾರಿ ಚಂದ ಇರ್ತದೆ ನೋಡಲಿಕ್ಕೆ. ನೋಡಿ ಪ್ಲಾಟ್ಫಾರ್ಮ್ ನಂಬರ್ 1ಗೆ ಈಗ ಎಂಟ್ರ್ ಆಗಿದೆ ಹುಬ್ಬಳ್ಳಿ ಸಿಂಧನೂರು ಎಕ್ಸ್ಪ್ರೆಸ್. ಪ್ಲಾಟ್ಫಾರ್ಮ್ ನಂಬರ್ 1ಗೆ ಈಗ ಎಂಟ್ರ್ ಆಗ್ತಿದೆ ಮೈಸೂರು ಮಧುರ, ಮೈಸೂರು ಅಜ್ಮೀರ್ ಸ್ಪೆಷಲ್ ಫೇರ್ ಎಕ್ಸ್ಪ್ರೆಸ್ಸು. ಬಿಫೋರ್ ಬರ್ತಾಯಿದೆ ಗುರು. ಈ ಟ್ರೈನು ಯಾವಾಗಲೂ 1 ಅವರ್ ಇಲ್ಲ 2 ಅವರ್ಸ್ ಡಿಲೇ ಆಗೋದು. ಇವತ್ತು ಆನ್ ಟೈಮಲ್ಲಿ ಬರ್ತದೆ. ಪ್ಲಾಟ್ಫಾರ್ಮ್ ನಂಬರ್ 1ಗೆ ತೊಗೊಳ್ತಾ ಇದ್ದಾರೆ ಗಾಡಿನ. ಮಿಂಚಂದು ಸಕ್ಕದಾಗಿ ಬರ್ತಾಯಿದೆ. ಪ್ಲಾಟ್ಫಾರ್ಮ್ ನಂಬರ್ 3ಗೆ ಈಗ ಎಂಟ್ರ್ ಆಗ್ತಿದೆ ಹುಬ್ಬಳ್ಳಿ ಮೈಸೂರು ಹಂಪಿ ಎಕ್ಸ್ಪ್ರೆಸ್. Hampi Express from Hubli to Mysore via Hampi, Gujarat, Dharwad, Ramagiri, Ratanpuri, Rayana.
ಮತ್ತು ಮೈಸೂರು ಅಜ್ಮೀರ್ ಸ್ಪೆಷಲ್ ಟ್ರೈನ್ನ ನಾವು ಓವರ್ಟೇಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಗದಗ್ ಜಂಕ್ಷನಲ್ಲಿ. ಇನ್ನೂರ 13 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ಹನಿಗೆರೆಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು ನೈಟ್ 7 ಗಂಟೆ 49 ನಿಮಿಷಕ್ಕೆ ಆದರೆ ಬಂದೈತ್ರಿ. ಇಲ್ಲಿ 7 ಗಂಟೆ 50 ನಿಮಿಷ ಅಂದರೆ 1 ನಿಮಿಷ ಲೇಟಾಗಿ ಬಂದಿದೆ ಮತ್ತು 1 ನಿಮಿಷ ಹೊರಟಿದೆ. ಇಲ್ಲೂ ಏನು ಅಷ್ಟು ಪ್ಯಾಸೆಂಜರ್ಸ್ ಏನು ಬೋರ್ಡಿಂಗ್ ಮಾಡಿಲ್ಲ. ಮತ್ತು ಹನಿಗೆರೆ ಬರುತ್ತೆ ಧಾರವಾಡ ಡಿಸ್ಟ್ರಿಕ್ಟಲ್ಲಿ. ಮತ್ತು ನೋಡೋಣ, ಮತ್ತು ಈ ಟ್ರೈನಲ್ಲಿ ಊಟಕ್ಕೆ ಕೂಡ ಸಹ ಕೇಳ್ತಾ ಇದ್ದಾರೆ. ನಿಮಗೆ ಸೈಡ್ ಪ್ಯಾಂಟ್ ಊಟ ತೊಗೊಳ್ತಾ ಇದ್ರೆ ಏನು ಸ್ಟ್ಯಾಂಡರ್ಡ್ ವೆಜ್ ಮೀಲ್ ಇಲ್ವಾ ಅಂತ ನಾನು ಕೇಳಿದವ್ರನ್ನ. ಸ್ಟ್ಯಾಂಡರ್ಡ್ ವೆಜ್ ಮೀಲ್ ಇಲ್ಲ, 130 ರೂಪೀಸ್ ವೆಜ್ ಥಾಲಿ ಅಂತ ಹೇಳಿದ್ರು. ನನಗೆ ಅದಕ್ಕೆ ಯಾಕೋ ಅನಿಸ್ಲಿಲ್ಲ, ನಂಗೆ ಯಾಕೋ ಸರಿ ಅನಿಸ್ಲಿಲ್ಲ. ಅದು ಬೇರೆ 1 ನಿಮಿಷ ಹೊರಟಿರೋದು, ಅಲ್ಲೇ ಸಿಗ್ನಲ್ ಕೂಡ ಸಿಕ್ಕಿದೆ. ಸೈಡ್ ಪ್ಯಾಂಟ್ರಲ್ಲಿ ಅಷ್ಟು ಈಗ ಊಟ ನಾನು ಪ್ರಿಫರೇ ಮಾಡಲ್ಲ, ಯಾಕಂದರೆ ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿತ್ತು ಒಂದ್ಸತಿ ಸೈಡ್ ಪ್ಯಾಂಟಲ್ಲಿ ನಾನು ಫುಡ್ನ ತಿಂದು. ಅದಕ್ಕೋಸ್ಕರ ನಾನು ಸೈಡ್ ಪ್ಯಾಂಟ್ ಅವರು ಫುಡ್ನ ನಾನು ಪ್ರಿಫರ್ ಮಾಡೋಕ್ಕಾಗಲ್ಲ. ಇನ್ನೂರ 50 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಎಂಟ್ರ್ ಆಗಿದೆ ಈಗ ಹುಬ್ಬಳ್ಳಿ ಜಂಕ್ಷನ್ಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು ನೈಟ್ 9 ಗಂಟೆಗೆ, ಆದರೆ ನಮ್ಮ ಟ್ರೈನ್ ಎಂಟ್ರ್ ಆಗಿದೆ ಈಗ 8 ಗಂಟೆ 30 ನಿಮಿಷ. ಟೋಟಲ್ ಅರ್ಧ ಗಂಟೆ ಬಿಫೋರಲ್ಲಿ ಬಂದಿದೆ ನಮ್ಮ ಹುಬ್ಬಳ್ಳಿ ಜಂಕ್ಷನ್ಗೆ. ಮತ್ತು ಇಲ್ಲಿ 10 ನಿಮಿಷ ಹಾಲ್ಟ್ ಇದೆ. 10 ನಿಮಿಷ ಹಾಲ್ಟಲ್ಲಿ ಟ್ರೈನಿಗೆ ಲೋಕೋ ರಿವರ್ಸಲ್ ಆಗುತ್ತೆ ಮತ್ತು ಲೋಕೋ ಕೂಡ ಚೇಂಜ್ ಕೂಡ ಆಗ್ತದೆ. ಈಗ ನಾನು ಹೇಳಿದ್ದೆ ಬಾಗಲಕೋಟೆಯಲ್ಲಿ ನಿಮಗೆ ವಿಜಯಪುರದಿಂದ ಹುಬ್ಬಳ್ಳಿವರೆಗೂ ಎಲೆಕ್ಟ್ರಿಕ್ ಲೋಕೋಮೋಟಿವ್ ಇರುತ್ತೆ. ಈಗ ಹುಬ್ಬಳ್ಳಿಯಿಂದ ಮಂಗಳೂರವರೆಗೂ ಡೀಸೆಲ್ ಲೋಕೋಮೋಟಿವ್ ಇರುತ್ತೆ. ಅದನ್ನ ನಿಮಗೆ ತೋರಿಸ್ತೀನಿ ಯಾವ ಲೋಕೋಮೋಟಿವ್ ಅಲಾಟ್ ಆಗಿದೆ ಅಂತ. ಈಗ ವೆಜ್ ಬಿರಿಯಾನಿ ತೊಗೊಂಡೆ 70 ರೂಪಾಯಿ ಅಂದರು. ಒಂದು ನೀರಿನ ಬಾಟ್ಲು ಇದು 14 ರೂಪಾಯಿ ಆಗುತ್ತೆ, 15 ರೂಪಾಯಿ. ಇದು ಓಲ್ಡ್ ಸ್ಟಾಕ್ ಅಂತ ಮಾಡ್ತಾ ಇದ್ದಾರೆ 15 ರೂಪಾಯಿನೇ ಅಂತ. ಮತ್ತು ಇದು ವೆಜ್ ಬಿರಿಯಾನಿ 90 ರುಪೀಸಿಗೆ. ಈಗ ಟೇಸ್ಟ್ ಮಾಡಿ ನಿಮಗೆ ಯಾವ ಥರ ಇದೆ ಅಂತ ಹೇಳ್ತೀನಿ. ನೋಡ್ಬೋದು ವೆಜ್ ಬಿರಿಯಾನಿಲಿ ನಿಮಗೆ ರೈತ ಅಂತ ಏನೋ ಸಾಗು ಏನೋ ಕೊಟ್ಟಿದ್ದಾರೆ. ಮತ್ತು ಪಲಾವ್ ಇದೆ ಗುರು, ರೈಸ್ ನೋಡಿ ಚೆನ್ನಾಗಿದೆ, ಮತ್ತು ಉಪ್ಪಿನಕಾಯಿ ಕೊಟ್ಟಿದ್ದಾರೆ. ಈಗ ಟೇಸ್ಟ್ ಮಾಡಿ ಹೇಳ್ತೀನಿ ಯಾವ ಥರ ಇದೆ ಅಂತ. ಚೆನ್ನಾಗಿದೆ ಗುರು. ನೀವು ಯಾವಾಗಾದ್ರೂ ಹುಬ್ಬಳ್ಳಿ ಬರ್ತೀರಾ ಅಂದರೆ ಬಿರಿಯಾನಿ ಅಂತೂ ಮಸ್ಟು. ಅಷ್ಟು ಚೆನ್ನಾಗಿದೆ ಅಂದರೆ. ಇದೇನೋ ಸಾಕು ಕೊಟ್ಟಿದ್ದಾರೆ ಅನ್ಸುತ್ತೆ. ಇದು ಚೆನ್ನಾಗಿ ಹಾಕೊಂಡು ತಿನ್ಬೇಕು. ಪಲಾವ್ ಅಂತೂ 70 ರುಪೀಸ್ಗೆ ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ. ಹುಬ್ಬಳ್ಳಿ ರೈಲ್ವೆ ಸ್ಟೇಷನಲ್ಲಿ ಯಾವುದೇ ಪ್ಲಾಟ್ಫಾರ್ಮ್ಗೆ ಹೋದ್ರು ಬಿಸಿಗೆ ಬಿರಿಯಾನಿ ಅಂತ ಸಿಗುತ್ತೆ ನೋಡಿ. ಹುಬ್ಬಳ್ಳಿಲಿ ಎಲೆಕ್ಟ್ರಿಕ್ ಲೋಕೋನ ತೆಗೆದು ಡೀಸೆಲ್ ಲೋಕೋಮೋಟಿವ್ ಕೊಟ್ಟಿದ್ದಾರೆ. ಅದು ಹುಬ್ಬಳ್ಳಿ ಶೆಡ್ಡಿಂದ WDP 40 ಲೋಕೋಮೋಟಿವ್ ಲೀಡ್ ಮಾಡುತ್ತೆ ಹುಬ್ಬಳ್ಳಿಯಿಂದ ಅಪ್ ಟು ಮಂಗಳೂರವರೆಗೂ. ಅಲ್ಲೋಡಿ ಒಂದು ಟ್ರೈನ್ ಕೂಡ ಡಿಪಾರ್ಟ್ ಆಗ್ತಿದೆ. ಅದು ಹುಬ್ಬಳ್ಳಿ ಹೈದರಾಬಾದ್ ಎಕ್ಸ್ಪ್ರೆಸ್ ಪ್ಲಾಟ್ಫಾರ್ಮ್ ನಂಬರ್ 4 ಇಂದ ಡಿಪಾರ್ಟ್ ಆಗ್ತಿದೆ. ಅದು ಹೋಗುತ್ತೆ ವಯ ಹುಬ್ಬಳ್ಳಿ, ಗದಗ, ಬಾಗಲಕೋಟೆ, ವಿಜಯಪುರ, ಒಟ್ಟಿಗೆ ಜಂಕ್ಷನ್ ಬೈಪಾಸ್ ಮಾಡಿಕೊಂಡು ಸೀದಾ ಹೋಗುತ್ತೆ ಕಲಬುರ್ಗಿಯಿಂದ ವಾಡಿ, ಹೈದರಾಬಾದ್. ಇದು ಆ್ಯಕ್ಚುಲಿ ಸೋಲಾಪುರ್ಗೆ ಹೋಗಲ್ಲ. ಸೋಲಾಪುರ್ಗೆ ಹೋದರೆ ರಿವರ್ಸಲ್ ಆಗಬೇಕು. ಒಟ್ಟಿಗೆ ರಿವರ್ಸಲ್ ಮಾಡ್ಕೊಂಡು ಈ ಟ್ರೈನ್ನ ಕಳಿಸ್ತಾರೆ ಕಲಬುರ್ಗಿ ಸೈಡು. 25 ನಿಮಿಷ ಡಿಲೇಯಿಂದ ನಮ್ಮ ಟ್ರೈನಿಗೆ ಡಿಪಾರ್ಟ್ ಆಗ್ತಿದೆ ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ ಪ್ಲಾಟ್ಫಾರ್ಮ್ ನಂಬರ್ 6 ಇಂದ. ಲೋಕೋದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅನ್ಸುತ್ತೆ, ಅದಕ್ಕೋಸ್ಕರ ಕಪಲ್ ಮಾಡಿ ಡಿಕಪಲ್ ಮಾಡ್ತಿದ್ರು. ಅದರಿಂದ ಒಂದು 25 ನಿಮಿಷ ಡಿಲೇ ಆಗಿದೆ.
प्लस दो भाई, प्लस दो। ಮುನ್ನೂರ 56 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಎಂಟ್ರ್ ಆಗಿದೆ ಈಗ ಹಾವೇರಿಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು ನೈಟ್ 10 ಗಂಟೆ 23 ನಿಮಿಷಕ್ಕೆ ಅದರ ಬಂದೈತ್ರಿ. ಈಗ 10 ಗಂಟೆ 30 ನಿಮಿಷ ಅಂದರೆ 7 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. 2 ನಿಮಿಷ ಹಾಲ್ಟ್ ಕೊಟ್ಟಿದ್ದಾರೆ. ಮುನ್ನೂರ 58 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಎಂಟ್ರ್ ಆಗಿದೆ ಈಗ ರಾಣಿಬೆನ್ನೂರಿಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು ನೈಟ್ 10 ಗಂಟೆ 53 ನಿಮಿಷಕ್ಕೆ ಅದರ ಬಂದೈತ್ರಿ. ಇಲ್ಲಿ 11 ಗಂಟೆ 7 ನಿಮಿಷ ಅಂದರೆ 14 ನಿಮಿಷ ಡಿಲೇಯಿಂದ ಬಂದಿದೆ ನಮ್ಮ ಟ್ರೈನು. ರಾಣಿಬೆನ್ನೂರು ರೈಲ್ವೆ ಸ್ಟೇಷನ್ ಪ್ಲ್ಯಾಟ್ಫಾರ್ಮ್ ನಂಬರ್ 3ಗೆ ನೋಡ್ಬೋದು. ಇಲ್ಲೂ ಎಷ್ಟು ಜನ ಪ್ಯಾಸೆಂಜರ್ಸ್ ಬೋರ್ಡಿಂಗ್ ಇದ್ದಾರೆ ಗುರು ನಮ್ಮ ಟ್ರೈನಿಗೆ. ಮತ್ತು ಪ್ಲ್ಯಾಟ್ಫಾರ್ಮಲ್ಲಿ ಲೈಟಿಂಗ್ಸ್ ಇಲ್ಲ ಅನಿಸುತ್ತೆ ಅಷ್ಟು. ಪ್ಲ್ಯಾಟ್ಫಾರ್ಮ್ ನಂಬರ್ 1ಅಲ್ಲಿ ಫುಲ್ ಲೈಟಿಂಗ್ಸ್ ಇದೆ. ಪ್ಲ್ಯಾಟ್ಫಾರ್ಮ್ ನಂಬರ್ 2, 3ಅಲ್ಲಿ ಅಷ್ಟು ಲೈಟಿಂಗ್ಸ್ ಇಲ್ಲ. ಅಂದರೆ ಇನ್ನೂ ರೆನ್ಯುವೇಷನ್ ಕೆಲಸ ನಡೀತಾನೆ ಇದೆ, ನೋಡೋಣ. ಮತ್ತು ಜನರಲ್ ಅಂತೂ ಫುಲ್ ಪ್ಯಾಕ್ ಆಗಿದೆ ಗುರು ನೋಡಿ, ಫುಲ್ ಪ್ಯಾಕ್ ಆಗಿದೆ. ಈಗ ಟೈಮ್ ಆಗ್ತಾ ಬರ್ತಿದೆ, ನೈಟ್ 11 ಗಂಟೆ 15 ನಿಮಿಷ. ಇದೆಲ್ಲ ನಮ್ಮ ಕೋಚಲ್ಲಿರೋ ಎಲ್ಲ ಪ್ಯಾಸೆಂಜರ್ಸು ಲೈಟ್ ಆಫ್ ಮಾಡಿ ಮಲ್ಕೊಂಡಿದ್ದಾರೆ.
ನಾನು ಮಲ್ಕೊತೀನಿ. ಇನ್ನು ಸಿಗೋಣ ಬೆಳಿಗ್ಗೆ ಎಲ್ಲೇ ಗೊತ್ತೋ ಅಲ್ಲಿ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಗುಡ್ ನೈಟ್. ಗುಡ್ ಮಾರ್ನಿಂಗ್ ಗೈಸ್, ಗುಡ್ ಮಾರ್ನಿಂಗ್ ಫ್ರಮ್ ದಕ್ಷಿಣ ಕನ್ನಡ. ಅಂದರೆ ನಮ್ಮ ವಿಜಯಪುರ ಮಂಗಳೂರು ಎಕ್ಸ್ಪ್ರೆಸ್ ಬಂದೈತ್ರಿ ಈಗ. ಕುಕ್ಕೆ ಸುಬ್ರಹ್ಮಣ್ಯ ಅಂದರೆ ಸುಬ್ರಹ್ಮಣ್ಯ ರೋಡ್ ರೈಲ್ವೆ ಸ್ಟೇಷನ್ಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು ಬೆಳಿಗ್ಗೆ 7:15 ಆದರೆ ನಮ್ಮ ಟ್ರೈನ್ ಬಂದೈತ್ರಿ ಈಗ 7:50 ಅಂದರೆ 40 ಮಿನಿಟ್ಸ್ ಡಿಲೇಯಿಂದ ಬಂದಿದ್ದೀವಿ. ಮತ್ತು 10 ನಿಮಿಷ ಹಾಲ್ಟ್ ಇದೆ. 10 ನಿಮಿಷ ಹಾಲ್ಟ್ ಏನಕ್ಕೆ ಅಂದರೆ ಇಲ್ಲಿ ಏನು ಸಕಲೇಶಪುರದಲ್ಲಿ ಬ್ಯಾಂಕರ್ಸ್ ಅಟ್ಯಾಚ್ ಮಾಡ್ಕೊಂಡಿದ್ರಲ್ಲ ಅದನ್ನ ಇಲ್ಲಿ ಡಿಟ್ಯಾಚ್ ಮಾಡ್ಕೊತಾರೆ. ಮತ್ತು ನಮ್ಮ ಟ್ರೈನ್ ಆಲ್ಮೋಸ್ಟ್ 80% ಪ್ಯಾಸೆಂಜರ್ಸ್ ಇಲ್ಲೇ ಡಿಬೋರ್ಡ್ ಮಾಡಿದ್ದಾರೆ. ಇಲ್ಲಿಂದ ಧರ್ಮಸ್ಥಳಕ್ಕೆ ಹೋಗೋಕ್ಕೆ ತುಂಬ ಹತ್ರ ಆಗುತ್ತೆ. ಕೋಚ್ ಫುಲ್ ಹಿಂದೆ ಇರೋದ್ರಿಂದ ನೋಡಿ ಇನ್ನೂ ವರ್ಕ್ ಅಂತೂ ನಡೀತಾ ಇದೆ. ಸುಬ್ರಹ್ಮಣ್ಯ ರೋಡ್ ರೈಲ್ವೆ ಸ್ಟೇಷನ್ನು ವರ್ಕ್ ಅಂಡರ್ ಪ್ರೋಗ್ರೆಸ್. ಮುಂದೆ ಬನ್ನಿ ಹೋಗಿ ಬರುವ ಕಾಫಿ ಟೀ ಸಿಗುತ್ತಾ ನೋಡೋಣ. ಸುಬ್ರಹ್ಮಣ್ಯ ರೈಲ್ವೆ ಸ್ಟೇಷನ್ ನೋಡಿ ಎಷ್ಟು ಚೆಂದ ಮಾಡಿಟ್ಟಿದ್ದಾರೆ ಅಂತ. ಮತ್ತು ಓಡ್ಸತ್ತಿ ನಾನು ಈ ಟಿಕೆಟ್ ಕೌಂಟ್ರೆಲ್ಲ ಓಪನ್ ಇರಲಿಲ್ಲ. ಮುಂಚೆ ಇಲ್ಲಿತ್ತು ಟಿಕೆಟ್ ಕೌಂಟರು,
ರಿನ್ಯೂವೇಟ್ ಎಲ್ಲ ಆದಮೇಲೆ ಇಲ್ಲಾಗಿದೆ. ಟೋಕನ್ ಟಿಕೆಟ್ ಸೆಂಟರ್ ಮತ್ತು ರಿಸರ್ವೇಷನ್ ಕೌಂಟರ್ ಅದೆಲ್ಲ ಇಲ್ಲಿ ನೋಡಲಿಕ್ಕೆ ಸಿಗ್ತದೆ. ಇಲ್ಲಿ ಕಾಫಿ ತೊಗೊಳೋಣ ಅಂತ ಬಂದಿದ್ದೆ ಆ ಸ್ಟಾಲಲ್ಲಿ. ಅಲ್ಲಿ ಟ್ರೈನ್ ಮೂವ್ ಆಯ್ತು. ಈಗ ಸ್ಲೀಪರಲ್ಲೇ ಬೋರ್ಡ್ ಮಾಡಿದ್ದೀನಿ, ಹೋಗ್ಬೇಕು ಈಗ ಹಿಂದೆ. ನನ್ನ ಕೋಚ್ ಫುಲ್ಲು ಲಾಸ್ಟಲ್ಲಿದೆ ಗುರು. 10 ನಿಮಿಷ ಆಲ್ಟ್ ಆದಮೇಲೆ ನಮ್ಮ ಟ್ರೈನ್ ಈಗ ಡಿಪಾರ್ಟ್ ಆಗ್ತಿದೆ ಸುಬ್ರಹ್ಮಣ್ಯ ರೈಲ್ವೆ ಸ್ಟೇಷನ್ ಪ್ಲಾಟ್ಫಾರ್ಮ್ ನಂಬರ್ 1ರಿಂದ. ನೋಡ್ಬೋದು ಇವಾಗ ನಾನು ಇದ್ದೀನಿ S4 ಕೋಚು. S4 ಕೋಚಲ್ಲಿ ಶಿಂಕು ಚಾಕ್ ಆಗಿದೆ ಗುರು. ಗುಟ್ಕಾ ಉಗಿದು ಚಾಕ್ ಮಾಡಿ ಇಟ್ಟಿದ್ದಾರೆ. ನೋಡ್ಬೋದು ನೀಟ್ನೆಸ್ಸು. ಮತ್ತು ಇದು ಸ್ಲೀಪರ್ ನೋಡೋಣ ಬನ್ನಿ ಹೋಗೋಣ. ನಮ್ಮ ಹಂಗೆ ಕೋಚಸ್ಸು ಕಂಡೀಷನ್ ತೋರಿಸ್ಕೊಂಡು ಹೋಗ್ತೀನಿ. ನೋಡಿ ಕಂಡೀಷನ್ನು ಪರವಾಗಿಲ್ಲ. ಸುಬ್ರಹ್ಮಣ್ಯ ಬರೋಕ್ಕಿಂತ ಮುಂಚೆ ಕಂಡೀಷನ್ ತೋರಿಸ್ಬೇಕಾಯ್ತು. ಈಗ ಸುಬ್ರಹ್ಮಣ್ಯ ಆದ್ಮೇಲೆ ಫುಲ್ ಖಾಲಿನೇ ಆಗಿರುತ್ತೆ ಗಾಡಿ. ಅಷ್ಟು ನೋಡೋಣ. ಪರವಾಗಿಲ್ಲ. ಇದು S6 ಕೋಚ್. ಇದು S6 ಕೋಚಲ್ಲೂ ಅಷ್ಟು ಪರವಾಗಿಲ್ಲ ಗುರು, ನೀಟಾಗಿದೆ. ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಎಂಟ್ರ್ ಆಗಿದೆ. ಈಗ ಕಬಾಕಪುತ್ತೂರು ರೈಲ್ವೆ ಸ್ಟೇಷನ್ಗೆ. ಸ್ಟೇಷನ್ ಕೊಡು KBPR. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು ಬೆಳಿಗ್ಗೆ 8 ಗಂಟೆ 13 ನಿಮಿಷಕ್ಕೆ. ಅದರ ಬಂದೈತ್ರಿ ಇಲ್ಲಿ. ಈಗ 8 ಗಂಟೆ 43 ನಿಮಿಷ, ಅಂದರೆ
30 ನಿಮಿಷ ಡಿಲೇಯಿಂದ ಬಂದಿದ್ದೀವಿ ಮತ್ತು 2 ನಿಮಿಷ ಹಾಲ್ಟ್ ಇದೆ. ನಮ್ಮ ಟ್ರೈನು ಪ್ಲಾಟ್ಫಾರ್ಮ್ ನಂಬರ್ 2ಗೆ ತೊಗೊಂಡಿದ್ದಾರೆ. ಯೂಶ್ವಲಿ ಈ ಟ್ರೈನ ಪ್ಲಾಟ್ಫಾರ್ಮ್ ನಂಬರ್ 1ಗೆ ತೊಗೊತಾರೆ, ಆದರೆ ಇವತ್ತು ಪ್ಲಾಟ್ಫಾರ್ಮ್ ನಂಬರ್ 2ಗೆ ತೆಗೆದಿದ್ದಾರೆ. ಅಂದರೆ ಪ್ಲಾಟ್ಫಾರ್ಮ್ ನಂಬರ್ 1ಅಲ್ಲಿ ಕೂಡ ಟ್ರೈನ್ ಬರ್ತಿದೆ, ಆ ಕಡೆಯಿಂದ ಬರ್ತಿದೆ. ಮಂಗಳೂರು ಯಶವಂತಪುರ ಮಂಗಳೂರು ಬೆಂಗಳೂರು ವೀಕ್ಲಿ ಎಕ್ಸ್ಪ್ರೆಸ್ ಬರ್ತಾಯಿದೆ. ಅದು 16540 ಟ್ರೈನ್ ಇವಾಗ ಬರ್ತಾಯಿದೆ. ಅದಕ್ಕೋಸ್ಕರ ಪ್ಲಾಟ್ಫಾರ್ಮ್ ನಂಬರ್ 2ಗೆ ತೊಗೊಂಡಿದ್ದಾರೆ. ಆ ಟ್ರೈನು ನಾನು ಅಂದ್ಕೊಂಡಿದ್ದೆ ಎಡಮಂಗಲ ಇಲ್ಲ ನಾರಿಮಂಗೂರಲ್ಲಿ ಕ್ರಾಸ್ ಆಗುತ್ತೆ ಅಂತ. ನೋಡ್ತೀನಿ ಅದು 45 ಮಿನಿಟ್ಸ್ ಡಿಲೇ ಓಡ್ತಾಯಿದೆ ಗಾಡಿ ಬೇರೆ. ನೋಡಿ ಪ್ಲಾಟ್ಫಾರ್ಮ್ ನಂಬರ್ 1ಗೆ ಎಂಟ್ರ್ ಆಗ್ತಿದೆ ಮಂಗಳೂರು ಯಶವಂತಪುರ ವೀಕ್ಲಿ ಎಕ್ಸ್ಪ್ರೆಸ್. ಇದೇ ಟ್ರೈನು ರೆಕ್ ಶೇರಿಂಗ್ ಕೂಡ ಮಾಡುತ್ತೆ ಗೊಮ್ಮಟೇಶ್ವರ ಎಕ್ಸ್ಪ್ರೆಸ್ ಜೊತೆಗೆ, ಮತ್ತು ಇದೆ ಇನ್ನೊಂದು ಕಾರವಾರ ಬೆಂಗಳೂರು ಇಂಟರ್ಸಿಟಿ ಎಕ್ಸ್ಪ್ರೆಸ್ ಜೊತೆಗೆ ಇದೇ ಟ್ರೈನು ರೆಕ್ ಶೇರಿಂಗ್ ಮಾಡುತ್ತೆ. ನೋಡಿ ಮಂಗಳೂರು ಯಶವಂತಪುರ ಕಾರವಾರ ಹೋಗುತ್ತೆ 16515. ಕಾರವಾರದಿಂದ ಯಶವಂತಪುರಗೆ 16516. ಮಂಗಳೂರು ಜಂಕ್ಷನಿಂದ ಯಶವಂತಪುರಗೆ 16575 ಮತ್ತು ಇನ್ನೊಂದು 16576 ಮಂಗಳೂರಿಂದ ಯಶವಂತಪುರಗೆ. ಇನ್ನೊಂದು 16539 ಯಶವಂತಪುರ ಮಂಗಳೂರು ವೀಕ್ಲಿ ಎಕ್ಸ್ಪ್ರೆಸ್. ಇನ್ನೊಂದು 16540 ಮಂಗಳೂರು ಯಶವಂತಪುರ ವೀಕ್ಲಿ ಎಕ್ಸ್ಪ್ರೆಸ್ ರೇಕ್ ಶೇರಿಂಗ್ ಮಾಡುತ್ತಾಗರು. ಮಂಗಳೂರು ಗಾಡಿ ನೋಡೋಣ. ಮಾನ್ಸೂನಲ್ಲಿ ಅಂತೂ ಜರ್ನಿ ಅಂತೂ ಇದ್ದೇ ಇದೆ ಈ ಟ್ರೈನಲ್ಲಿ ಅಂತ. ನೋಡು ಆದಷ್ಟು ನಿಮಗೆ ವಿಸ್ಟಾಡೋಮಲ್ಲಿ ಒಂದು ಜರ್ನಿ ತೊಗೊಂಡ್ಬರ್ತೀನಿ ನಾನು ನಿಮಗೆ. ನಾನು ಒಂದ್ಸತಿನೂ ನಾನು ಟ್ರಾವೆಲ್ ಮಾಡಿಲ್ಲ ವಿಸ್ಟಾಡೋಮಲ್ಲಿ. ಈ ಸತಿ ಒಂದು ಮಾನ್ಸೂನ್ ಜರ್ನಿ ಸೀರೀಸಲ್ಲಿ ತೊಗೊಂಡ್ಬರ್ತೀನಿ ಈಗ. ನೇತ್ರಾವತಿ ನದಿ ನಮ್ಮ ಟ್ರೈನ್ ಎಂಟ್ರ್ ಆಗಿದೆ ಈಗ ಬಂಟ್ವಾಳ ರೈಲ್ವೆ ಸ್ಟೇಷನ್ಗೆ. ನಾನು ಚಾರ್ಜಿಂಗ್ ಹಾಕೊಂಡು ಕೂತಿದ್ದೀನಿ. ಆ್ಯಕ್ಚುಲಿ ಇಲ್ಲಿ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು ಬೆಳಿಗ್ಗೆ 8:48 ಈಗ ಬಂದಿದೆ. ಈಗ 9 ಗಂಟೆ 11 ನಿಮಿಷ 23 ನಿಮಿಷ ಡಿಲೇಯಿಂದ ನಮ್ಮ ಟ್ರೈನ್ ಎಂಟ್ರಾಗಿದೆ ಬಂಟ್ವಾಳ ರೈಲ್ವೆ ಸ್ಟೇಷನ್ ಪ್ಲ್ಯಾಟ್ಫಾರ್ಮ್ ನಂಬರ್ 1ಗೆ. ನೋಡಿ ಬಂಟ್ವಾಳ ಆದಮೇಲೆ ಅಂತೂ ಫುಲ್ ಖಾಲಿ ಗುರು. ಸುಬ್ರಹ್ಮಣ್ಯದಲ್ಲಿ ಆಲ್ಮೋಸ್ಟ್ ಖಾಲಿ ಇತ್ತು, ಇವಾಗಂತೂ ಫುಲ್ ಖಾಲಿ ಆಗಿದೆ. 3rd AC ಕೋಚು ಮಸ್ತಾಗಿ ರೆನೋವೇಟ್ ಮಾಡಿದ್ದಾರೆ ಗುರು ಇದು ಬಂಟ್ವಾಳ ರೈಲ್ವೆ ಸ್ಟೇಷನ್ನು.
ಇವಾಗ ನಮ್ಮ ಟ್ರೈನ್ ಬಂದೈತ್ರಿ ಈಗ ಬಂಟ್ವಾಳಗೆ. ಬನ್ನಿ ನೀಟ್ನೆಸ್ ಯಾವ ಥರ ಇದೆ ನೋಡ್ಕೊಂಬರೋಣ. ಆಲ್ಮೋಸ್ಟ್ ಇನ್ನೂ 2 ಸ್ಟಾಪ್ ಇರೋದು, ಮಂಗಳೂರು ಜಂಕ್ಷನು ಮತ್ತು ಮಂಗಳೂರು ಸೆಂಟ್ರಲ್ಲು. ಎದುರುಗಡೆ ನೋಡ್ಬೋದು ಮಿರರ್ ನೋಡಲಿಕ್ಕೆ ಸಿಗುತ್ತೆ, ಮಿರರು ಅಷ್ಟೇ ಪರವಾಗಿಲ್ಲ, ಸ್ವಲ್ಪ ಇದಿದೆ. ಮತ್ತು ನೀರು ಬರ್ತಿದೆ ಗುರು, ನೀರಂತೂ ಬರ್ತಿದೆ ನೋಡಿ. ಜನಗಳು ಮೇಂಟೈನ್ ಮಾಡಲ್ಲ ಗುರು, ಅದೇ ತೊಂದರೆ ಆಗೋದು. ಕಸ ಇಲ್ಲ ಹಾಕ್ಬೇಕಲ್ಲ ಇದ್ರಲ್ಲಿ ಹಾಕ್ಬಿಟ್ಟು ಇದ್ರಲ್ಲಿ ಹಾಕೋದನ್ನ ಅದ್ರಲ್ಲಿ ಹಾಕಿದ್ದಾರೆ. ಮತ್ತು ಒಂದು ಫೈರ್ ಎಕ್ಸ್ಟಿಂಗ್ವಿಷರ್ ನೋಡಲಿಕ್ಕೆ ಸಿಗುತ್ತೆ, ಮತ್ತು ಒಂದು ನೀಟ್ನೆಸ್. ಈಗ ನಾನು ಬಂದಿದ್ದೀನಿ ಇಂಡಿಯನ್ ಸ್ಟೈಲ್ ವಾಶ್ರೂಮ್ಗೆ. ನೋಡ್ಬೋದು ಎದುರುಗಡೆ ಮಿರರ್ ಇದೆ, ಮಿರರು ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ. ಮತ್ತು ವಾಟರು ನೀರಂತೂ ಬರ್ತಿದೆ ಗುರು. ಮತ್ತು ಲಿಕ್ವಿಡ್ ಸೋಪ್ ಇದೆ, ಲಿಕ್ವಿಡ್ ಕೂಡ ಇದೆ. ಮತ್ತು ಹೋಲ್ಡರ್ ಕೊಟ್ಟಿದ್ದಾರೆ, ಹೋಲ್ಡರ್ ಕೂಡ ಕೊಟ್ಟಿದ್ದಾರೆ. ಮತ್ತು ನೋಡ್ಬೋದು ನೀಟ್ನೆಸ್ಸು ನೀಟಾಗಿದೆ ಗುರು. ಯಾವುದೇ 3rd AC ವಾಶ್ರೂಮ್ ಕೋಚು. ಆ್ಯಕ್ಚುಲಿ ಬನ್ನಿ ಈಗ ನಮ್ಮ ಸೀಟ್ ತೋರಿಸ್ತೀನಿ ಯಾವುದು ಅಂತ. ನನ್ನ ಸೀಟ್ ಆ್ಯಕ್ಚುಲಿ ಇದ್ದಿದ್ದು 47, ಸೈಡ್ ಅಪ್ಪರ್ ಸಿಕ್ಕಿತ್ತು. ಮತ್ತು 3rd AC ಇದು ಇಂಟೀರಿಯರ್ ಬಗ್ಗೆ ಮಾತಾಡಬೇಕು ಅಂದರೆ ನಿಮಗೆ ಲೈಟ್ ಸ್ವಿಚಸ್ಸು ಮತ್ತು ಚಾರ್ಜಿಂಗ್ ಸಾಕೆಟ್ ನೋಡಲಿಕ್ಕೆ ಸಿಗುತ್ತೆ. 1, 2, 3, 4 ಚಾರ್ಜಿಂಗ್ ಸಾಕೆಟ್ ನೋಡಲಿಕ್ಕೆ ಸಿಗುತ್ತೆ. ಪ್ರತಿ ಒಂದು ಸೀಟಿಗೂ ನಿಮಗೆ ಒಂದು ಚಾರ್ಜಿಂಗ್ ಸಾಕೆಟ್ ಅಂತೂ ಸಿಗುತ್ತೆ. ಮತ್ತು ಇಲ್ಲೊಂದು ಕೊಟ್ಟಿದ್ದಾರೆ ನೋಡಿ, ಇಲ್ಲೊಂದು ಲೋವರ್ ಬರ್ತವ್ರಿಗೂ ಚಾರ್ಜಿಂಗ್ ಸಾಕೆಟ್ ಅವೈಲಬಲ್ ಇದೆ. ಮತ್ತು ರೀಡಿಂಗ್ ಲೈಟ್ ಎಲ್ಲ ಬರ್ತಿದೆ, ಇಲ್ಲೊಂದು ಬರ್ತಿದೆ. ಮತ್ತು ಅಪ್ಪರ್ ಬರ್ತ್ಕೊಂಡು ಕೊಟ್ಟಿದ್ದಾರೆ, ಅಲ್ಲಿ ನೋಡಿ ಅಲ್ಲೊಂದಿದೆ. ಮತ್ತು ನಿಮಗೆ 3x3 ಕಾಂಬಿನೇಷನ್ನು, ಲೋವರು ಮಿಡಲ್ ಅಪ್ಪರು, ಲೋವರು ಮಿಡಲ್ ಅಪ್ಪರು. ಬರೀ ಸೆಕೆಂಡ್ AC 3rd AC 2nd AC ಏನು ಡಿಫ್ರೆನ್ಸ್ ಅಂತ ಹೇಳಕ್ಕೆ ಹೋದರೆ, ಸೆಕೆಂಡ್ AC ಮಿಡಲ್ ಬರ್ತಿರಲ್ಲ ಮತ್ತು ಪರ್ದೆ ಕೊಟ್ಟಿರ್ತಾರೆ, ಕರ್ಟನ್ಸ್. ನೀವು ಬೇಕಾದಾಗ ಈ ಥರ ಪ್ರೈವಸಿ ಥರ ಮಾಡ್ಕೊಬಂದು ಒಂದು ಕ್ಯಾಬಿನ್ ಥರ ನಾವು ಮಾಡ್ಕೊಬೋದು. 3rd AC ಅಂಥದ್ದು ಏನು ಇರೋದಿಲ್ಲ, ನಾರ್ಮಲ್ ಸ್ಲೀಪರ್ ಥರನೇ ಇರುತ್ತೆ. ಬರೀ AC ಮತ್ತು ಕರ್ಟನ್ಸ್ ಕೊಟ್ಟಿರ್ತಾರೆ. 3rd AC ಓಕೆ. ನಾನು ಟ್ರಾವೆಲ್ ಮಾಡೋದಂತ ನಾನು ಟ್ರಾವೆಲ್ ಮಾಡ್ತೀನಿ, ಇಷ್ಟೊಂದು ಸತಿ ಟ್ರಾವೆಲ್ ಮಾಡಿದ್ದೀನಿ 3rd AC, ಫಸ್ಟ್ AC ಕೂಡ ಟ್ರಾವೆಲ್ ಮಾಡಿದ್ದೀನಿ. ಆದರೆ ಸ್ಲೀಪರಲ್ಲಿ ಮಜಾ ಬಂದಂಗೆ 3rd AC 2nd AC ಬರಲ್ಲ ಗುರು. ಸ್ಲೀಪರಲ್ಲಿ ಒಂಥರ ವೈಬೇ ಬೇರೆ ಇರುತ್ತೆ. ಅದು ಟ್ರೈನಲ್ಲಿ ಆದರೆ ಕಿಟಕಿ ಓಪನ್ ಇರುತ್ತೆ, ಸೈಡ್ ಲೋವರ್ ಬರ್ತು, ಕಿಟಕಿ ಓಪನ್ನು, ಮತ್ತು ಟೀ ಕಾಫಿ ಕೈಲಿ ಇಟ್ಕೊಂಡಿದ್ರೆ ಎಂಥ ಮಜಾ ಇರುತ್ತೆ ಗೊತ್ತಲ್ಲ. 3rd AC ಅಂಥದ್ದು ಏನೂ ಸಿಗೋದಿಲ್ಲ. 3rd AC ಸೈಡ್ ಲೋವರ್ ಅಂತೂ ಸೂಪರು, ಒಂದು ಮಾತಿಲ್ಲ. ಆದ್ರೆ ಬೆಸ್ಟ್. ಆದರೂ ಸ್ಲೀಪರ್ಗಿಂತ 3rd AC ನನಗೇನೋ ಹಂಗೆ ಅನಿಸ್ಲಿಲ್ಲ ಅವರು. ನನಗೆ ಸ್ಲೀಪರೇ ಒಂದು ಕಡೆ ಬೆಸ್ಟ್ ಅನಿಸ್ತು ಇವಾಗ. ಯಾಕಂದರೆ ನಾನು ಜಾಸ್ತಿ ಅಷ್ಟು 3rd AC ಇಲ್ಲ AC ಕೋಚಸಲ್ಲಿ ನಾನು ಟ್ರಾವೆಲ್ ಮಾಡಿಲ್ಲ, ಲಿಮಿಟೆಡ್. ಆದರೆ ಎಮರ್ಜೆನ್ಸಿ ಅನ್ನೋ ರೂಟಲ್ಲಿ ಒಂದೊಂದು ರೂಟಲ್ಲಿ 3rd AC ಟ್ರಾವೆಲ್ ಮಾಡಬೇಕು ಅನ್ನೋ ಟೈಮಲ್ಲಿ ಮಾತ್ರ ನಾನು ಟ್ರಾವೆಲ್ ಮಾಡಿದ್ದೀನಿ. ಅದು ಬಿಟ್ಟರೆ ನಾನು ಜಾಸ್ತಿ ಟ್ರಾವೆಲ್ ಮಾಡಿದೆ ಸ್ಲೀಪರು ಮತ್ತು ಜನ್ರಲಲ್ಲಿ. ನೋಡೋಣ, ಇವಾಗಿನ ಮಟ್ಟಕ್ಕೆ ಜರ್ನಿ ಅಂತೂ ಬೆಸ್ಟ್ ಇತ್ತು. ಅದೇ ಸ್ಲೀಪರ್ನ ಕಂಡೀಷನ್ ಒಂಥರ ವರ್ಸ್ಟ್ ಆಗಿದೆ ಗುರು. ಅದು ನಿಮಗೆ ತೋರಿಸ್ದೆ ಅಂದ್ಕೊಂಡು S4 ನೋಡಿದ್ರಲ್ಲ, ಚಾಕ್ ಆಗಿ ನಿಂತಿದೆ. ಇವರು ಸ್ಲೀಪರ್ ಆಗಲಿ ಜನರಲ್ ಆಗಲಿ 3rd AC ಆಗಲಿ ಜನ ಹೋಗಿಯೋದು ಮಾತ್ರ ಬಿಡಲ್ಲ. ಮತ್ತು ಇದು ನಿಮಗೆ 3rd AC ದಿಂಬು ಅದೆಲ್ಲ
ಅವೈಲಬಲ್ ಇರುತ್ತೆ ಗುರು. ಅದು ಯೂಸ್ ಮಾಡ್ಬಿಟ್ಟು ಕೊಟ್ಬಿಟ್ಟು ಹೋಗಬೇಕು, ತೊಗೊಂಡು ಹೋಗಂಗಿಲ್ಲ. ಮತ್ತು ನಿಮಗೊಂದು ಸೈಡ್ ಲೋವರಲ್ಲಿ ಚಾರ್ಜಿಂಗ್ ಸಾಕೆಟ್ ನೋಡಲಿಕ್ಕೆ ಸಿಗುತ್ತೆ, ಮತ್ತು ಸೈಡ್ ಅಪ್ಪರ್ ಒಂದು ಚಾರ್ಜಿಂಗ್ ಸಾಕೆಟ್, ಮತ್ತು ಒಂದು ರೀಡಿಂಗ್ ಲ್ಯಾಂಪ್ ಹತ್ತುತ್ತಲ್ಲ ಇದು, ಮತ್ತು ಅಪ್ಪರ್ ಬರ್ತ್ಕೊಂಡು ರೀಡಿಂಗ್ ಲ್ಯಾಂಪ್ ಸಹ ಕೊಟ್ಟಿದ್ದಾರೆ. ನಮ್ಮ ಕುಡ್ಲಾಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. 784 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಎಂಟ್ರಾಗಿದೆ. ಈಗ ಈ ಟ್ರೈನಿನ ಸೆಕೆಂಡ್ ಲಾಸ್ಟ್ ಸ್ಟಾಪ್ ಮಂಗಳೂರು ಜಂಕ್ಷನ್. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು ಬೆಳಿಗ್ಗೆ 9 ಗಂಟೆ 30 ನಿಮಿಷಕ್ಕೆ. ಈಗ ಬಂದೈತ್ರಿ ಈಗ 9 ಗಂಟೆ 40 ನಿಮಿಷ, ಅಂದರೆ 10 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಮತ್ತು 2 ನಿಮಿಷ ಹಾಲ್ಟ್ ಕೊಟ್ಟಿದ್ದಾರೆ ಮಂಗಳೂರು ಜಂಕ್ಷನಲ್ಲಿ. ಪಕ್ಕದ ಪ್ಲಾಟ್ಫಾರ್ಮಲ್ಲಿ ನೋಡ್ಬೋದು ತಿರುವನಂತಪುರಂ ಮಂಗಳೂರು ಜಂಕ್ಷನ್ ಅಂತ್ಯೋದಯ ಎಕ್ಸ್ಪ್ರೆಸ್. ಈ ಟ್ರೈನ್ ಅಂತ್ಯೋದಯ ಎಕ್ಸ್ಪ್ರೆಸ್ ಏನಿದೆಯಲ್ಲ ಫುಲ್ಲು ಜನರಲ್ ಕ್ಲಾಸಸ್ ಇರುತ್ತೆ ಗುರು. ಇದರಲ್ಲಿ ಸ್ಲೀಪರ್ ಇರೋದಿಲ್ಲ, ಥರ್ಡ್ AC ಇರೋದಿಲ್ಲ, ಮತ್ತು ಸೆಕೆಂಡ್ AC ಕೂಡ ಸಹ ಈ ಟ್ರೈನಲ್ಲಿ ನೋಡಲಿಕ್ಕೆ ಸಿಗೋದಿಲ್ಲ. ನೋಡುವ ಆಲ್ಮೋಸ್ಟ್ ನಮ್ಮ ಟ್ರೈನಿಂದು 90% ಪ್ಯಾಸೆಂಜರ್ಸ್ ಇಲ್ಲೇ ಡಿಬೋರ್ಡ್ ಮಾಡಿದ್ದಾರೆ ಮಂಗಳೂರು ಜಂಕ್ಷನಲ್ಲಿ. ನಮ್ಮ ಟ್ರೈನ್ನ ಮಂಗಳೂರು ಸೆಂಟ್ರಲ್ ಔಟರಲ್ಲಿ ಹಾಕಿದ್ದಾರೆ, ಯಾಕೆಂದರೆ ಆ ಕಡೆಯಿಂದ ಬರ್ತಿದೆ ನಿಮ್ಮೆಲ್ಲ ಅಚ್ಚುಮೆಚ್ಚಿನ ಬಿಟ್ಟು ಬೆಂಗಳೂರು ಮುರುಡೇಶ್ವರ ಎಕ್ಸ್ಪ್ರೆಸ್. ಈಗ ಕ್ರಾಸಿಂಗ್ ಆಗುತ್ತೆ, ಅದು ಮಂಗಳೂರು ಸೆಂಟ್ರಲ್ಗೆ ಹೋಗಿ ಲೋಕಲ್ ರಿವರ್ಸಲ್ಲಿ ಮಾಡಿಕೊಂಡು ಹೋಗುತ್ತೆ ಸೂರತ್ತು, ಉಡುಪಿ, ಕುಂದಾಪುರ ಇಂದ ಮುರುಡೇಶ್ವರ. ನೋಡೋಣ, ಆದಷ್ಟು ನಾನು 1 ವರ್ಷ ಆಯ್ತು ಆ ಟ್ರೈನಲ್ಲಿ ಜರ್ನಿ ಮಾಡಿ, ವೀಡಿಯೋ ಮಾಡಿ. ಮಧ್ಯದಲ್ಲಿ ಎಷ್ಟೊಂದು ಸತಿ ನಾನು ಟ್ರಾವೆಲ್ ಮಾಡಿದ್ದೀನಿ, ಅದು ವೀಡಿಯೋ ಮಾಡೋದು 1 ವರ್ಷ ಆಯಿತು. ಮಾನ್ಸೂನಲ್ಲಿ ಜರ್ನಿ ಮಾಡಿದಾಗ ಇವಾಗ ಇನ್ನೊಂದು ಇವಾಗ ಬರೋ ಮಾನ್ಸೂನ್ ಜರ್ನಿ ಸೀರೀಸಲ್ಲಿ ಆ ಟ್ರೈನ್ ಲಿಸ್ಟ್ ಕೂಡ ಸಹ ಇದೆ, ತೊಗೊಂಬರ್ತೀನಿ. ಎಷ್ಟು ನಾನು ಪ್ಲ್ಯಾನ್ ಮಾಡಿಟ್ಟಿದ್ದೀನಿ, ಅದೆಲ್ಲ ಎಕ್ಸಿಕ್ಯೂಟ್ ಮಾಡಬೇಕು ಈಗ, ಅದು ಮೇನ್ ಇರೋದು.
ಮತ್ತು ನಾನು ಟಿಕೆಟ್ ಪ್ರೈಸ್ ಬಗ್ಗೆ ಮಾತಾಡಬೇಕು ಅಂದರೆ ನಾನು ಆ್ಯಕ್ಚುಲಿ ಗದಗಿಂದ ರಿಸರ್ವೇಷನ್ ಮಾಡಿಸ್ಕೊಂಡಿರೋದ್ರಿಂದ ನಾನು ಸ್ಲೀಪರ್ದು ಹೇಳ್ಬಿಡ್ತೀನಿ. ನಾನು ಸ್ಲೀಪರಲ್ಲಿ ಟಿಕೆಟ್ ಬುಕ್ ಮಾಡಿದ್ದು 380 ರುಪೀಸ್ ಏನೋ ಆಯಿತು. ಇಲ್ಲಿ ಗದಗಿಂದ ಮಂಗಳೂರಿಗೆ, ಬಾಗಲಕೋಟೆಯಿಂದ ಗದಗಿಗೆ ಬರೋಕ್ಕೆ 50 ರುಪೀಸ್ ಆಯಿತು. ನಾನು ರೈಲ್ವೆ ಟಿಕೆಟ್ ಆ್ಯಪ್ ಮುಖಾಂತರ ನಾನು ಟಿಕೆಟ್ ಬುಕ್ ಮಾಡಿಕೊಂಡೆ. 50 ರುಪೀಸು ಪ್ಲಸ್ 80 ರುಪೀಸು 430 ರೂಪಾಯಿನೋ ಆಯಿತು ಬಾಗಲಕೋಟೆಯಿಂದ ಮಂಗಳೂರಿಗೆ. ನನಗೆ ಹೇಳ್ತಿರೋದು, ನೀವು ಬೇಕಾ ಬಾಗಲಕೋಟೆಯಿಂದನೂ ರಿಸರ್ವೇಷನ್ ಮಾಡಿಸ್ಕೊಬೋದು, ಆರಾಮಾಗಿ ಆಗುತ್ತೆ. ಒಂದು 400-460 ರುಪೀಸ್ ಮಧ್ಯದಲ್ಲಿನೂ ಟಿಕೆಟ್ ಪ್ರೈಸ್ ಇರುತ್ತೆ, ಆರಾಮಾಗಿ ಕೂಡ ಸಹ ಮಾಡ್ಕೊಬೋದು. ಅದು ಬೇರೆ ಇನ್ನು ಮಂಗಳೂರು ರೂಟಲ್ಲಿ ಎಷ್ಟು ICF ಇತ್ತು ಎಲ್ಲ ಅಪ್ಗ್ರೇಡ್ ಆಗಿದೆ. LHPಗೆ ಎಷ್ಟು ಟ್ರೈನ್ ICFಲ್ಲಿ ಓಡ್ತಿತ್ತು ಎಲ್ಲ ಟ್ರೈನ್ಸ್ ಅಪ್ಗ್ರೇಡ್ ಆಯಿತು ಗುರು LHPಗೆ. ಮುಂಚೆ ಫಸ್ಟ್ ಆಗಿದ್ದು ಅಂದರೆ ಪಂಚಗಂಗ, ಅದಾದಮೇಲೆ ಇದು ಕಣ್ಣೂರು ಬೆಂಗಳೂರು, ಈಗ ಕೌಸಿಕೋಡಿಗೆ ಎಕ್ಸ್ಟೆಂಡ್ ಆಗಿದೆ. ಅದಾದಮೇಲೆ ಇದು ಮುರುಡೇಶ್ವರ, ಇದೊಂದೇ ಒಂದು ಇದ್ದಿದ್ದು ಯಾವುದು ವಿಜಯಪುರ ಮಂಗಳೂರು ICFಲ್ಲಿ ಓಡ್ತಾ ಇರ್ತಿದ್ದು. ಈಗ ಇದು ಅಪ್ಗ್ರೇಡ್ ಆಗಿದೆ ICFಿಂದ LHPಗೆ. ಮಂಗಳೂರು ರೂಟಲ್ಲಿ ಯಾವ ಟ್ರೈನ್ಸ್ ಓಡಾಡ್ತಿತ್ತು ICFಲ್ಲಿ, ಈಗ ಎಲ್ಲ ಟ್ರೈನ್ಸು LHP ಆಗಿ ಅಪ್ಗ್ರೇಡ್ ಆಗಿದೆ. ನೋಡೋಣ ನಿಮ್ಗೆ ಯಾರ್ಯಾರಿಗೆ ICF ಕೋಚಸ್ ಇಷ್ಟ ಮತ್ತು ಯಾರ್ಯಾರಿಗೆ LHP ಕೋಚಸ್ ಇಷ್ಟ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಔಟರಲ್ಲಿ ನಾವು ಓವರ್ಟೇಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ತಿರುವನಂತಪುರಂ ಸೆಂಟ್ರಲ್, ಮಂಗಳೂರು ಸೆಂಟ್ರಲ್, ಮಲಬಾರ್ ಎಕ್ಸ್ಪ್ರೆಸ್. SR ಡಿವಿಷನಲ್ಲಿ SRಗಿಂತ SWR ಡಿವಿಷನ್ ಟ್ರೈನ್ಸ್ಗೆ ಇಟ್ಕೊಡ್ತಾ ಇದ್ದಾರೆ ಅವರು ಪ್ರಿಯಾರಿಟಿ. SR ಡಿವಿಷನ್ ಟ್ರೈನ್ ಇದು ಸದರ್ನ್ ರೈಲ್ವೇಸ್ದು, ನಮ್ಮದು SWR ಸೌತ್ ವೆಸ್ಟರ್ನ್ ರೈಲ್ವೇಸ್. ಮಂಗಳೂರು ಸೆಂಟ್ರಲ್ ಬರುತ್ತೆ SR ಡಿವಿಷನ್ಗೆ. ವಾಟ್ ಎ ಪ್ರಯಾರಿಟಿ. Platform क्रमांक 1 पर खड़ी है. For the kind attention of passengers,
ಫೈನಲಿ ನಾವು ರೀಚ್ ಆಗಿದ್ದೀವಿ ಈಗ ಮಂಗಳೂರು ಸೆಂಟ್ರಲ್ಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು ಬೆಳಿಗ್ಗೆ 9:55 ಅದರ ಬಂಡಿ ಹತ್ರ ಇಲ್ಲಿಗ 10:13 ಅಂದರೆ 18 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಇದರಲ್ಲೇ ಗೊತ್ತಾಯ್ತು ಟ್ರೈನ್ ಸ್ಪೆಷಲ್ ಆಗಿದೆ ಅಂತ. ಜರ್ನಿ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡಬೇಕು ಅಂದರೆ ಚೆನ್ನಾಗಿತ್ತು ಜರ್ನಿ ಎಕ್ಸ್ಪೀರಿಯನ್ಸ್. ಮತ್ತು ನೀಟ್ನೆಸ್ ಬಗ್ಗೆನೂ ಹೇಳಬೇಕು ಅಂದರೆ ವಾಶ್ರೂಮ್ ಹೊರಗಡೆ ಸ್ವಲ್ಪ ಗಲೀಜಾಗಿದೆ, ವಾಶ್ರೂಮ್ ಒಳಗಡೆ ನೀಟ್ ಆ್ಯಂಡ್ ಕ್ಲೀನಾಗಿದೆ. ಮತ್ತು ವಾಟ್ರು ಕೂಡ ಅಷ್ಟೇ ಫುಲ್ ಜರ್ನಿಲಂತೂ ಬರ್ತಾನೆ ಇದೆ. ಅಂದರೆ ನಾನು ಬಾಗಲಕೋಟೆಯಿಂದ ಹೇಳ್ತಾರೆ, ಬಾಗಲಕೋಟೆಯಿಂದ ಮಂಗಳೂರಿಗೂ ನೀಟ್ ಮತ್ತು ವಾಟರ್ ಅಂತೂ ಬರ್ತಾನೆ ಇದೆ. ವಿಡಿಯೋ ಹೆಂಗನ್ಸ್ಟ್ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಕ್ಕೆ ಇದೇ ಥರ ಜರ್ನೀಸ್ ಮಾಡ್ತಾ ಇರ್ತೀನಿ. ಸಿಗೋಣ ಇನ್ನೊಂದು ಹೊಸ ಟ್ರೈನ್ ಜರ್ನಿಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಗೈಸ್.